ಲಕ್ಷ ಸರ್ 1 ಲಕ್ಷ ಬೇಡ ಸರ್, 90,000 ರೂಪಾಯಿ ತಗೊಂಡ್ಬರ್ಲಿ. ಆಮೇಲೆ ಬೆಂಗಳೂರು ಹೋಗೋದು ಬೇಡ, ನಮ್ಮ ದುರ್ಗದಲ್ಲೇ ಒಳ್ಳೊಳ್ಳೆ ಕಾರ್ಗಳು ಸಿಗುತ್ತೆ. ಖಂಡಿತವಾಗ್ಲೂ ಹೌದು ಸರ್. ಸೊ ಇನ್ನೊಂದು ಒಳ್ಳೆ ಪ್ರೈಸ್ ಹೇಳಿ ಸರ್. ಸರ್ ಒಂದು 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ 2017 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಕೊಡ್ತೀನಿ ಸರ್. ಜಾಸ್ತಿ ಡೀಸೆಲ್ ಗಾಡಿಗಳೇ ಇದೆಯಲ್ಲ ಸರ್? ಕಂಪ್ಲೀಟ್ ಆಗಿ ಆಚೆ ಎಷ್ಟಿದೆಯೋ ಒಳಗಡೆ ಎಷ್ಟಿದೆಯೋ ಕಂಪ್ಲೀಟ್ ಡೀಸೆಲ್ ಗಾಡಿಗಳೇ ಇರೋದು. 1.5 ಲಕ್ಷ. 1.5 ಲಕ್ಷಕ್ಕೆ 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 17,20,000. ಹೌದು ಸರ್. 2018 ಮಾಡಲು ವಿ ವರ್ಷನ್ 2,40,000 ರೂಪಾಯಿಗೆ 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ. 2,95,000ಕ್ಕೆ 16 ಮಾಡಲು ಐಟೆನ್ ಆಸ್ತಾ ಅದು ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ, ತೊಂದರೆ ಇಲ್ಲ. ಸ್ವಲ್ಪ ಪ್ರಾಪರ್ಟಿ ಸ್ವಂತ ಮನೆ ಏನಾದ್ರು ಇರಬೇಕು, 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 4.5 ಲಕ್ಷಕ್ಕೆ 15 ಮಾಡಲು ಡೀಸೆಲ್ ಕಂಪ್ಲೀಟ್ ಡೀಸೆಲ್ ಗಾಡಿಗಳು ಲೈನ್ ಕಂಪ್ಲೀಟ್ ಡೀಸೆಲ್ ಗಾಡಿಗಳು. ಓಕೆ ಓಕೆ. 280 ಫೈನಲ್ ಮಾಡ್ಕೊಡ್ತೀನಿ. ಹೋಗಿ ಸರ್. 2,80,000 ರೂಪಾಯಿಗೆ 17 ಮಾಡಲು ಗಾಡಿ ಕೊಡ್ತೀನಿ. ಇಲ್ಲೂ ಎಲ್ಲ ಡೀಸೆಲ್ ಗಾಡಿಗಳೇ ಸರ್? ಸರ್ ಕಂಪ್ಲೀಟ್ಲಿ ಒಂದು 3-4 ಗಾಡಿ ಬಿಟ್ಟರೆ ಎಲ್ಲ ಡೀಸೆಲ್ ಗಾಡಿಗಳೇ ನಮ್ಮ ಹತ್ರ. 5,80,000ಕ್ಕೆ 16 ಮಾಡಲು ಫುಲ್ ಟಾಪ್ ಎಂಡ್ ಮಾಡಲು. ಮಾತ್ರ ಕಸ್ಟಮರ್ ಬಂದ್ರೆ ರೇಟ್ ಅಲ್ಲಿ ಮಾತಾಡ್ಬೇಕಷ್ಟೇ, ಗಾಡಿ ಬಗ್ಗೆ ಯಾರು ಮಾತಾಡಲ್ಲ. ಯಾಕೆಂದ್ರೆ ನಾವು ಗಾಡಿಗಳು ಆತರ ಇಕ್ಕಿರ್ತೀವಿ. 18 ಮಾಡಲು 8,20,000ಕ್ಕೆ ಎಷ್ಟೇ ಮಾಡಲು ಸರ್? 2013 ಮಾಡಲು. ನಮ್ಮ ಹತ್ರ ಬರೀ ಕಾರ್ ಅಲ್ಲ, ಗೂಡ್ಸ್ ಗಾಡಿ ಸಮೇತ ಸಿಗುತ್ತೆ ಸರ್. ಜಾಸ್ತಿ ಡೀಸೆಲ್ ಗಾಡಿಗಳಿದೆಯಲ್ಲ ಸರ್? ಈ ಕಡೆ ಎಲ್ಲ ಯಾವ ತರ ಅಂದ್ರೆ ಪೆಟ್ರೋಲ್ ಗಾಡಿ ಯಾರು ಬೆಲೆನೇ ಕೊಡಲ್ಲ, ಎಲ್ಲರೂ ಕೇಳದೆ ಡೀಸೆಲ್ ವೆಹಿಕಲ್. ಅವ್ರಿಗೆ ಒಂದೇ ಒಂದು ಖರ್ಚು ಬರುತ್ತೆ. ಏನ್ ಖರ್ಚು ಅಂತಂದ್ರೆ ದೇವಸ್ಥಾನ ತಗೊಂಡೋಗಿ ಒಂದು ಹೂನಾರ ತಗೊಂಡು ಗಣಗಡಿ ತಗೊಂಡು ಪೂಜೆ ಮಾಡಬೇಕು, ಅಷ್ಟೇ ಖರ್ಚು ಬರೋದು. ದುರ್ಗದಲ್ಲೇ ಕಾರ್ಗಳು ಸಿಗುತ್ತೆ ಕಮ್ಮಿ ಬಜೆಟ್ ಅಲ್ಲಿ. ಯಾವುದೇ ಗಾಡಿ ತಗೊಂಡ್ರು ಯಾವ ಗಾಡಿನೂ ಕಂಡಮ್ ಆಗಿರಲ್ಲ. ಏನಂತಂದ್ರೆ ಉತ್ತರ ಕರ್ನಾಟಕ ಜನ ಗಾಡಿ ಹುಡ್ಕೊಂಡು ಅದರಲ್ಲೂ ಕಮ್ಮಿ ಗಾಡಿ ಸಿಗುತ್ತೆ ಅನ್ಬಿಟ್ಟು ಬೆಂಗಳೂರು ಗಂಟೆ ಹೋಗೋದು ಬೇಕಾಗಿಲ್ಲ. ನಮ್ಮ ಚಿತ್ರದುರ್ಗದಲ್ಲೇ ಒಂದು ಒಳ್ಳೆ ಶೋರೂಮ್ ಓಪನ್ ಮಾಡಿದೀವಿ. ಇಲ್ಲಿಗೆ ಬಂದ್ರೆ ಸಾಕು ಸರ್, ಅಲ್ವಾ? ಫ್ರೆಂಡ್ಸ್, ಆಲ್ಮೋಸ್ಟ್ ಉಡುಪಿ, ಶಿವಮೊಗ್ಗ ಎಲ್ಲ ಕಡೆ ವಿಡಿಯೋ ಮಾಡ್ಬಿಟ್ಟಿದೀವಿ. ಬಟ್ ಚಿತ್ರದುರ್ಗದಲ್ಲಿ ಇದುವರೆಗೂ ಒಂದು ವಿಡಿಯೋ ಮಾಡಿರಲಿಲ್ಲ. ತುಂಬಾ ಜನ ಡಿಮ್ಯಾಂಡ್ ಮಾಡಿ ಕೇಳ್ತಾ ಇದ್ರೆ ಇಲ್ಲೂ ಒಂದು ವಿಡಿಯೋ ಮಾಡಿ ಅಂತ. ಸೊ ಫೈನಲಿ ಒಂದು ಕ್ವಾಲಿಟಿ ಕಾರ್ಗಳನ್ನ ಕೊಡುವಂತ ಒಂದು ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಸೊ ನಮ್ ಜೊತೆ ಅರ್ಕೇಶ್ ಸರ್ ಕೂಡ ಇದಾರೆ, ನೋಡಿರ್ತೀರಾ ಎಲ್ಲ ಕಡೆನೂ. ಸರ್ ಆರಾಮ ಸರ್? ನೀವು ಆರಾಮ ಸರ್? ಆರಾಮ ಸರ್. ಸೊ ನಮ್ಮ ಉತ್ತರ ಕರ್ನಾಟಕ ಜನ ತುಂಬಾ ಜನ ಬ್ಯಾಂಗ್ಳೂರ್ಗೆ ಹೋಗಿ ಕಾರ್ ತಗೊಳ್ಳೋಣ ಅಂತ ಹೋಗ್ತಾ ಇರ್ತೀರಾ. ಅಷ್ಟು ನಿಯರೆಸ್ಟ್ ಆಗಿ ನಿಮ್ಗೆ ಚಿತ್ರದುರ್ಗದಲ್ಲೇ ಒಂದು ಶೋರೂಮ್ ಮಾಡೋರೆ. ಸೊ ಇನ್ನೇನಿಗೆ ತಡ ಮಾಡ್ತೀರಾ, ಇಲ್ಲಿಗೆ ಬನ್ನಿ. ನಿಮ್ಗೆ ಒಳ್ಳೊಳ್ಳೆ ಕ್ವಾಲಿಟಿ ಕಾರ್ಗಳು, ಅದರಲ್ಲೂ ಸಿಂಗಲ್ ಓನರ್ ಕಾರ್ಗಳೇ ಜಾಸ್ತಿ ಸಿಗೋದು ಇವ್ರ ಹತ್ರ. ಅಂಡ್ ಎಲ್ಲಾನು ಮೇಲೆ ಏನು ಈ ತರ ಕೆಲಸ ಖರ್ಚು ಮಾಡಬೇಕು ಅಂತ ಏನು ಇರಲ್ಲ. ನಿಮ್ಗೆ ಟೈರ್ ಇಂದ ಹಿಡಿದು ಇಂಟೀರಿಯರ್, ಇಂಜಿನ್ ಎಲ್ಲಾನು ಸೂಪರ್ ಆಗಿರುತ್ತೆ. ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇವತ್ತು? ಸರ್ ಏನಂದ್ರೆ ನಿಮ್ಗೆ ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ವಿಡಿಯೋ ಮಾಡಿದಾಗಲೇ ಹೇಳಿದ್ದೆ, ಈಗ ನಿಯರ್ಲಿ ನಾವು ದುರ್ಗದಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ ಸರ್, ಒಂದು ವಿಡಿಯೋ ಮಾಡಿಸ್ತೀನಿ ಅಂತ. ಅದಕ್ಕಾಗಿ ಇಲ್ಲಿಗೂ ಗೊತ್ತಾಗ್ಲಿ ಅಂತ ಕರ್ಕೊಂಡ್ ಬಂದಿದ್ದು. ನಾವು ಇಲ್ಲಿ ಬ್ರಾಂಚ್ ಮಾಡೋದಕ್ಕೆ ತುಂಬಾ ಕಾರಣ ಏನು ಅಂದ್ರೆ ಸರ್, ಈಗ ಬೆಂಗಳೂರಿಂದ ಉತ್ತರ ಕನ್ನಡ ಜನ ಎಲ್ಲ ಕಾಲ್ ಮಾಡ್ತಿದ್ರು ನನಗೆ, ಸರ್ ನಂಗೆ ಅಲ್ಲಿ ಬರೋದಕ್ಕೆ ತುಂಬಾ ದೂರ ಆಗುತ್ತೆ. ಈಗ ಬಿಜಾಪುರ, ರಾಯಚೂರು, ಬಸವನಬಾಗೇವಾಡಿ, ಮತ್ತೆ ಬಳ್ಳಾರಿ, ಹೊಸಪೇಟೆ, ಈ ಕಡೆ ಹುಬ್ಳಿ, ಹಾವೇರಿ, ದಾವಣಗೆರೆ, ಈ ಕಡೆ ಎಲ್ಲಾ ಕಡೆ ಕಸ್ಟಮರು ನಾನು ಕಾಲ್ ಮಾಡ್ತಾ ಇದ್ರು, ಸ್ವಲ್ಪ ಬರೋದಕ್ಕೆ ದೂರ ಆಗುತ್ತೆ ಸರ್, ನಿಮಗೆ ನಿಯರ್ಲಿ ಯಾವ್ದಾದ್ರು ಬ್ರಾಂಚ್ ಇದೆಯಾ ಅಂತ ತುಂಬಾ ಕಾಲ್ಸ್ ಬರ್ತಿದ್ವು. ಅದಕ್ಕೋಸ್ಕರ ತುಂಬಾ ಯೋಚನೆ ಮಾಡಿ ಇವ್ರು ಎಲ್ರಿಗೂ ನಿಯರ್ ಎಲ್ಲಾಗುತ್ತೆ ಅಂತ ಯೋಚನೆ ಮಾಡಿದಾಗ ನಮಗೆ ಥಾಟ್ ಬಂದಿದ್ದು ದುರ್ಗದಲ್ಲಿ ಮಾಡ್ಬಿಡೋಣ. ಚಿತ್ರದುರ್ಗದಲ್ಲಿ ಮಾಡಿದ್ರೆ ಎಲ್ರಿಗೂ ನಿಯರ್ ಆಗುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ನಿಯರ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಇಲ್ಲಿ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಿ ತುಂಬಾ ಪ್ಲಾನ್ ಮಾಡಿ ಇಲ್ಲೊಂದು ಹೊಸ ಬ್ರಾಂಚ್ ಓಪನ್ ಮಾಡಿದೀವಿ. ಓಕೆ, ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತಿನ ಕರ್ಸಿದ್ವಿ ಸರ್. ಲಾಸ್ಟ್ ವಿಡಿಯೋ ಮಾಡಿದ್ವಿ ಎಕ್ಸ್‌ಪ್ರೆಸ್ ಸರ್, ಎಲ್ಲ ಕಾರ್ಗಳು ಸ್ಟಾಕ್ ಔಟ್ ಆಗ್ಬಿಟ್ಟಿದೆ ಸರ್ ಆಲ್ಮೋಸ್ಟ್. ಈಗ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡಬೇಕು, ಆ ರೇಂಜ್ಗೆ ಎಲ್ಲ ಸೋಲ್ಡ್ ಆಗ್ಬಿಟ್ಟಿದೆ, ಯಾವ ಗಾಡಿನೂ ಇಲ್ಲ. ಸೊ ಹಂಗಾಗಿ ಸರ್ ನಾನು ಆ ತರ ಆಫರ್ ಈ ತರ ಆಫರ್ ಅನ್ನೋದಕ್ಕಿಂತ ಆಫರ್ ನ ಬಿಟ್ಟು ಒಂದೊಳ್ಳೆ ಗಾಡಿ ಕೊಡ್ತೀನಿ ಅಂತ ನಾನು ಹೇಳ್ಬಲ್ಲೆ ಸರ್, ಅಲ್ವಾ? ಹೌದು ಸರ್, ಖಂಡಿತ. ಟೋಟಲ್ ಆಗಿ ಇವತ್ತು ಎಷ್ಟು ಕಾರ್ಗಳನ್ನ ನೋಡಬಹುದು ಸರ್? ನಮ್ಮ ಹತ್ರ ಇಲ್ಲಿ ಆಲ್ಮೋಸ್ಟ್ 50+ ವೆಹಿಕಲ್ಸ್ ಗಳಿದೆ. ಇನ್ನು ಬರೋ ಗಾಡಿಗಳಿದೆ, ಇಲ್ಲಿ ಎಷ್ಟಿದೆ ಅಷ್ಟೇ ಗಾಡಿಗಳಲ್ಲ, ಇನ್ನು ಬೇರೆ ಗಾಡಿಗಳು ಇದೆ. ಕಸ್ಟಮರ್ ಯಾವ ಗಾಡಿ ಬೇಕು ಅಂತ ಅವರು ನಮಗೆ ತಿಳಿಸ್ಕೊಟ್ರೆ ಇಲ್ಲಿ ನಾನು ನೋಡ್ಕೊಳ್ಳಲ್ಲ, ನಮ್ಮ ಬ್ರದರ್ ಇರ್ತಾರೆ ಶಿವು ಅಂತ ಹೇಳ್ಬಿಟ್ಟು, ಅವರು ತುಂಬಾ ಉತ್ತರ ಕರ್ನಾಟಕಕ್ಕೆ ತುಂಬಾ ಹತ್ರ ಆದವರು, ಅವರು ಬಿಜಾಪುರದವರು. ಸೊ ಇಲ್ಲಿವರೆಗೆ ಇಲ್ಲಿ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರೇ ಕಂಪ್ಲೀಟ್ ಆಗಿ ಎಲ್ಲ ನೋಡ್ಕೊಳ್ಳೋದು. ಇನ್ನೊಂದು ಏನಂದ್ರೆ ನಮ್ಮ ಹತ್ರ ನ್ಯಾನೋ ಇಂದ ಹಿಡಿದು ಇನ್ನೋವಾ ಕ್ರಿಸ್ಟಾ ಬೇಕಾ, XUV 500 ಬೇಕಾ, ಓಲ್ಡ್ ಶೇಪ್ ಇನ್ನೋವಾ ಬೇಕಾ, ಬ್ರೀಜಾ ಬೇಕಾ, i10 ಬೇಕಾ, ಪ್ರತಿಯೊಂದು ಗಾಡಿನೂ ಸಿಗುತ್ತೆ. ಅದಲ್ಲದೆ ಕಮರ್ಷಿಯಲ್ ಗಾಡಿ ಕೂಡ ನಮ್ಮ ಹತ್ರ ಇದೆ. ಫುಲ್ ಕಮರ್ಷಿಯಲ್ ಗಾಡಿ ಬೇಕು ಅಂದ್ರೆ ಬೆಂಗಳೂರಿಂದ ತರಿಸ್ಕೊಡ್ತೀವಿ, ಇಲ್ಲಾಂದ್ರೆ ನೀವು ಬೆಂಗಳೂರಿಗೆ ಬರ್ಬೋದು, ಇಲ್ಲ ಓನ್ ಯೂಸ್ ಗಾಡಿಗಳು ಬೇಕು ಅಂದ್ರೆ ಅದು ಇರುತ್ತೆ. ಎರಡು ಮಿಕ್ಸ್ ಆಗಿರುತ್ತೆ. ನಾನು ನಿಮಗೆ ಇವಾಗ ತೋರಿಸ್ತಾ ಹೋಗ್ತೀನಿ ಯಾವ ಗಾಡಿಗೆ ಹೈಲೈಟ್ಸ್ ಎಲ್ಲ ನೋಡಿರ್ತೀರಾ, ಯಾವ ಗಾಡಿಗೆ ಎಷ್ಟು ಬೆಲೆ ಇದೆ, ಪ್ಲಸ್ ಯಾವ ಗಾಡಿಗೆ ಎಷ್ಟು ಡೌನ್ ಪೇಮೆಂಟ್ ಬೇಕು, ಪ್ರತಿಯೊಂದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸರ್. ಹೌದಾ? ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ. ಲೋನ್ ಆಪ್ಷನ್ ಅಂದ್ರೆ 12 ಮಾಡಲ್ ಅಬೋ ತಗೋಬೇಕಾ? ಹೌದು ಸರ್, 12 ಮಾಡಲ್ ಅಬೋ ತಗೋಬೇಕು. 11 ಮಾಡಿದ್ರು ಮಾಡ್ಕೊಡ್ತೀನಿ. ಕೆಲವೊಂದು ಗಾಡಿಗಳಿಗೆ ಆಗುತ್ತೆ, ಏನು ಆಗಲ್ಲ ಅಂತ ಏನು ಹೇಳಕ್ ಹೋಗಲ್ಲ. ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ, ತೊಂದರೆ ಇಲ್ಲ. ಸ್ವಲ್ಪ ಪ್ರಾಪರ್ಟಿ ಸ್ವಂತ ಮನೆ ಏನಾದ್ರು ಇರಬೇಕು. ಸ್ವಂತ ಮನೆ ಅಂದ್ರೆ ಲೋನ್ ಮಾಡಿಸೋ ಹೆಸರಲ್ಲಿ ಇರಬೇಕು ಅಂತ ಏನಿಲ್ಲ. ಅವ್ರ ಅಪ್ಪ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಸ್ವಂತ ಮನೆ ಅಂದ್ರೆ ನನ್ನ ಹೆಸರಲ್ಲಿ ಇರಬೇಕೇನೋ, ಆ ತರ ಏನಿಲ್ಲ. ಅವ್ರ ತಂದೆ ಹೆಸರಲ್ಲೋ, ಅವ್ರ ತಾಯಿ ಹೆಸರಲ್ಲೋ, ಅವ್ರ ತಾತನ ಹೆಸರಲ್ಲೋ, ಯಾರ ಹೆಸರಲ್ಲಿ ಇದ್ರು ಬೇಕಾದ್ರೆ ಲೋನ್ ಮಾಡ್ಕೊಡ್ತೀನಿ ಸರ್, ತೊಂದರೆ ಇಲ್ಲ. ಆಮೇಲೆ ನಮ್ಮ ಹತ್ರ ಫೈನಾನ್ಸ್ ಬಂದು ಟೈಅಪ್ ಮಹೀಂದ್ರಾ ಇದೆ, TVS ಇದೆ, ಮಣಪುರಂ ಇದೆ, ಚೋಳ ಇದೆ, ಇನ್ನು ತುಂಬಾ ನಿಯರ್ಲಿ ಒಂದು 30+ ನಮ್ಮ ಹತ್ರ ಫೈನಾನ್ಸ್ ಇದೆ. ಸೊ ಬ್ಯಾಂಕ್ಗಳು ಇದೆ, ಒಂದ್ರಲ್ಲಾಗಿಲ್ಲ ಅಂದ್ರೆ ಇನ್ನೊಂದು HDFC, ಆಕ್ಸಿಸ್, ಪ್ರತಿ ಒಂದು ಇದೆ ಸರ್. ಸೊ ಎಲ್ಲಿ ಬೇಕಾದ್ರೂ ನಾನು ಮಾಡ್ಕೊಡ್ತೀನಿ ಸರ್, ತೊಂದರೆ. ಸ್ಟಾರ್ಟ್ ಮಾಡೋಣ ಸರ್. ಖಂಡಿತವಾಗಿ ಸ್ಟಾರ್ಟ್ ಮಾಡೋಣ ಸರ್. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡಿ, ನಮ್ಮ ಜನ ಬರ್ತಾರೆ. ಮಾಡ್ಕೊಡ್ತೀವಿ ಸರ್, ಒಳ್ಳೆ ಪ್ರೈಸಿಂಗ್ ಅಲ್ಲೇ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸರ್. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಜಾಸ್ತಿ ಇವತ್ತು ಮಾರುತಿ ಕಾರ್ಗಳೇ ನೋಡ್ಬೋದು ಸರ್. ಸ್ಟಾರ್ಟ್ ಮಾಡೋಣ. ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡೋಣ ಸರ್. ಹಾ ಸರ್. ಏನಂತಂದ್ರೆ
ಏನಂದ್ರೆ ಉತ್ತರ ಕರ್ನಾಟಕ ಜನ ಗಾಡಿ ಹುಡ್ಕೊಂಡು ಅದರಲ್ಲೂ ಕಮ್ಮಿ ಗಾಡಿ ಸಿಗುತ್ತೆ ಅನ್ಬಿಟ್ಟು ಬೆಂಗಳೂರು ಗಂಟೆ ಹೋಗೋದ್ ಬೇಕಾಗಿಲ್ಲ. ನಮ್ಮ ಚಿತ್ರದುರ್ಗದಲ್ಲೇ ಒಂದು ಒಳ್ಳೆ ಶೋರೂಮ್ ಓಪನ್ ಮಾಡಿದೀವಿ, ಇಲ್ಲಿಗೆ ಬಂದ್ರೆ ಸಾಕು ಸರ್. ಅಲ್ವಾ? ಹೌದು. ಇನ್ಮೇಲೆ ಬೆಂಗಳೂರಿಗೆ ಹೋಗೋದ್ ಬೇಡ, ನೀವು ದುರ್ಗದಲ್ಲೇ ಕಾರ್ಗಳು ಸಿಗುತ್ತೆ ಕಮ್ಮಿ ಬಜೆಟ್ ಅಲ್ಲಿ. ಫಸ್ಟ್ ಟಾಟಾ ನ್ಯಾನೋ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು 2016 ಮಾಡಲು ಟಾಟಾ ನ್ಯಾನೋ, 2011 ಮಾಡಲು ಟಾಟಾ ನ್ಯಾನೋ ಇದು. ಇವತ್ತೇನಂದ್ರೆ ಸರ್, ಇವತ್ತು 1.5 ಲಕ್ಷ ರೂಪಾಯಿಗೆ ನಿಮ್ಗೆ ಒಂದು ಸ್ಕೂಟರ್ ಸಹಿತ ಸಿಗಲ್ಲ ಮಾರ್ಕೆಟ್ ಅಲ್ಲಿ. ಆದ್ರೆ ನಾನು ಬರೀ 1 ಲಕ್ಷ ರೂಪಾಯಿಗೆ 4 ಜನ ಫ್ಯಾಮಿಲಿ ಆರಾಮಾಗಿ ಕುತ್ಕೊಂಡು ಹೋಗುವಂತ ನ್ಯಾನೋ ಗಾಡಿ ಕೊಡ್ತೀನಿ ಸರ್. 1 ಲಕ್ಷ ಸರ್? 1 ಲಕ್ಷ ಬೇಡ ಸರ್, 90,000 ರೂಪಾಯಿ ತಗೊಂಡ್ಬರ್ಲಿ. ನಿಮ್ಗೆ ಗಾಡಿ ನೋಡ್ತಾ ಇರ್ಬೋದು ಯಾವ ಕಂಡೀಷನ್. 90,000 ರೂಪಾಯಿ ಕೊಡ್ತಾ ಇದೀವಿ ಅಂತೇಳಿ ಅದು ಅಜೀಬ್ ಗಾಡಿ ಎಲ್ಲ ಕೊಡ್ತಿಲ್ಲ. ಒಂದು ಗಾಡಿ ಚೆಕ್ ಮಾಡ್ಕೊಬಹುದು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಕಂಡೀಷನ್ ನೋಡ್ತಿರ್ಬೋದು ಯಾವ ತರ ಇದೆ ಅಂತೇಳಿ. ನಿಮ್ಗೆ ಆರಾಮಾಗಿ 20 ರಿಂದ 25 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಗಾಡಿ ಇದು. ಓಕೆ ಓಕೆ ಓಕೆ. ನೀಟಾಗಿ ವೆಲ್ ಮೇಂಟೈನ್ ಮಾಡಿರುವಂತ ಟಾಟಾ ನ್ಯಾನೋ 1 ಲಕ್ಷಕ್ಕೆ ಸಿಗ್ತದೆ, ಅಲ್ಲ 90,000ಕ್ಕೆ ಸಿಗ್ತದೆ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಸರ್, 90,000 ರೂಪಾಯಿಗೆ 2011 ಮಾಡಲು ಕೊಡ್ತೀನಿ ಸರ್. ಸಿಂಗಲ್ ಓನರ್ ಟಾಟಾ ನ್ಯಾನೋ. ಹೌದು ಸರ್. 90,000. ಹೌದು ಸರ್. ಫೈನಲ್ ಸರ್, ಹೆಚ್ಚು ಕಡಿಮೆ ಆಗುತ್ತಾ ಬಂದ್ರೆ? ಸರ್ ಬರ್ಲಿ ಸರ್, ಮಾತಾಡೋಣ ಅಲ್ವಾ? ನೆಕ್ಸ್ಟ್ ಓಮ್ನಿ ಬೇಕು ಅನ್ನೋರಿಗೆ 2 ಓಮ್ನಿಗಳಿದೆ ನೋಡಿ. ಓಮ್ನಿ ಡೀಟೇಲ್ಸ್ ಹೇಳಿ ಸರ್. ಹಾಗೆ 2015 ಮಾಡಲು ಓಮಿನಿ. ಉತ್ತರ ಕರ್ನಾಟಕ ಜನ ಏನಂತಂದ್ರೆ ಜಾಸ್ತಿ ಓಮಿನಿಗಳು ಲೈಕ್ ಮಾಡ್ತಾರೆ. ಅದರಲ್ಲೂ ನಿಮಗೆ ಕಮರ್ಷಿಯಲ್ ಬೇಕಾ ಇಂಡಿವಿಜುವಲ್ ಬೇಕಾ 2 ಗಾಡಿ ನನ್ನ ಹತ್ರ ಇದೆ. ಹೌದು ಸರ್. ಹೌದು ಸರ್. ಇದು ಬಂದು ಯೆಲ್ಲೋ ಬರ್ಡ್ ವೆಹಿಕಲ್. 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. ಸಾರಿ 2015 ಮಾಡಲು ಇದು. ಓಕೆ ಓಕೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು ಸರ್ ಯಾವ ತರ ಇದೆ ಅಂತೇಳಿ. ಇದನ್ನ 1,60,000 ರೂಪಾಯಿ ಕೋಟ್ ಮಾಡ್ತಾ ಇದೀನಿ ಸರ್. 160 ಕೋಟ್ ಮಾಡ್ತಾ ಇದೀನಿ. 150 ಫೈನಲ್ ಮಾಡ್ಕೊಡ್ತೀನಿ ಸರ್. 1.5 ಲಕ್ಷ. 1.5 ಲಕ್ಷಕ್ಕೆ 2015 ಮಾಡಲು ಸೆಕೆಂಡ್ ಓನರ್ ಓಮಿನಿ ಕೊಡ್ತಾ ಇದೀನಿ ಸರ್. ಓಕೆ ಓಕೆ. 1.5 ಲಕ್ಷಕ್ಕೆ 15 ಮಾಡಲ್. ಹೌದು ಸರ್, 15 ಮಾಡಲು. ಓಕೆ. ನೋಡ್ತಾ ಇರ್ಬೋದು ಅದ್ರ ನಂಬರ್ ಗಾಡಿ. ಹೌದು ಸರ್. ಹಂಗೆ ಅದ್ರ ಪಕ್ಕ ನನಗೆ ಕಮರ್ಷಿಯಲ್ ಬೇಡ, ಇಂಡಿವಿಜುವಲ್ ಗೆ ಓನ್ ಯೂಸ್ ಬೇಕು ಅಂತ ಹೇಳಿದ್ರೆ 2016 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. 16 ಮಾಡಲ್ ಸಿಂಗಲ್ ಓನರ್. 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ನೋಡ್ತಿರ್ಬೋದು ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ. ನಮ್ಮ ಯಾವ ಗಾಡಿ ಈ ಗಾಡಿ ಆ ಗಾಡಿ ಅಂತ ಏನಿಲ್ಲ ಸರ್. ಯಾವುದೇ ಗಾಡಿ ತಗೊಂಡ್ರು ಯಾವ ಗಾಡಿನೂ ಕಂಡಮ್ ಆಗಿರಲ್ಲ. ನೋಡ್ತಾ ಇರ್ಬೋದು ಸೀಟ್ ಕಾಸ್ಟ್ ಕಂಡೀಷನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಗಾಡಿ ಯಾವ ಟೆಸ್ಟ್ ಆಗಿರ್ಬೋದು, ಗಾಡಿ ಟೈರ್ ಆಗಿರ್ಬೋದು, ಹೊಸ ಟೈರ್ ಇದೆ 4. ಓಕೆ ಓಕೆ ಓಕೆ. ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರಿ ಬಂದು ಬರೀ 71,000 ಕಿಲೋಮೀಟರ್ ರನ್ ಆಗಿದೆ ಸರ್. ಓಕೆ ಓಕೆ ಓಕೆ. ಲೋ ಮೈಲೇಜ್ ವೆಹಿಕಲ್. ಪ್ರೈಸ್ ಸರ್ ಪ್ರೈಸ್ ಬಂದು ಇದನ್ನ ಒಂದು 280 ಹೇಳ್ತಾ ಇದೀನಿ. ಒಂದು 270 ಫೈನಲ್ ಮಾಡ್ಕೊಡ್ತೀನಿ. ಇನ್ನೊಂದು ರೇಟ್ ಹೇಳಿ ಸರ್. ಸರ್ ಒಂದು 265 ಮಾಡ್ಕೊಡ್ತೀನಿ. ಹೋಗಿ ಇನ್ನೊಂದು ರೇಟ್ ಹೇಳಿ ಸರ್ ಫೈನಲ್. ಸರ್ ಒಂದು 260 ಮಾಡ್ಕೊಡ್ತೀನಿ ಸರ್ ಫೈನಲ್. 2,60,000. 2,60,000 ರೂಪಾಯಿಗೆ 2016 ಮಾಡಲು ಸಿಂಗಲ್ ಓನರ್ ಓಮಿನಿ. ಆಲ್ಟೋ K10 ಸರ್. ನೀವು ಏನ್ ನೋಡ್ತಾ ಇದ್ದೀರಾ ಈ ಗಾಡಿ K10 2017 ಮಾಡಲು. ಇದು ಕೂಡ ಲೋ ಬಜೆಟ್ ವೆಹಿಕಲ್. ಇದು ಕೂಡ ತುಂಬಾ ಫ್ಯಾಮಿಲಿ ಲೋ ಬಜೆಟ್ ಬೇಕು ಅನ್ನೋರು ತುಂಬಾ ಲೈಕ್ ಮಾಡ್ತಾರೆ. K10 ಇರೋ ಅವ ಹೆಂಗೆ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಿರುತ್ತೆ. ಗಾಡಿ ಇಂಟೀರಿಯರ್ ನೋಡ್ತಿರ್ಬೋದು ಯಾವ ತರ ಇದೆ ಅಂತೇಳಿ. ಡಬಲ್ ಸಿಸ್ಟಮ್ ಕೂಡ ಇದೆ. 4 ಹೊಸ ಟೈರ್ ಇದೆ ಈ ಗಾಡಿಲಿ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸು ತುಂಬಾ ನೀಟಾಗಿ ಮೇಂಟೈನ್ ಮಾಡೋರೆ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲಾನು ಹಾಕ್ಸೋರೆ. ಮಾರ್ಕೆಟ್ ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು ಸರ್. ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಗಾಡಿ ಮೇಲೆ. ಯಾವ ತರ ಇದೆ ಅಂತ ವೆಲ್ ಮೇಂಟೈನ್ ಆಗಿದೆ ಗಾಡಿ. ಓಕೆ ಓಕೆ. ಸರ್ ನಿಮ್ಗೆ ಇದನ್ನ ಬಂದು 3,20,000 ಹೇಳ್ತಾ ಇದೀನಿ. ಒಂದು 2,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಒಂದು 280 ಫೈನಲ್ ಮಾಡ್ಕೊಡ್ತೀನಿ. ಹೋಗಿ ಸರ್. 2,80,000 ರೂಪಾಯಿಗೆ 17 ಮಾಡಲು ಗಾಡಿ ಕೊಡ್ತೀನಿ ಸರ್. ಓಕೆ ಓಕೆ ಓಕೆ. K10 ಅದರಲ್ಲೂ ಎಲ್ಲ ನಿಮ್ಗೆ ರೆಡಿ ಟು ಯೂಸ್, ಏನು ಹಾಕ್ಸ್ಬೇಕು ಅದು ಇದು ಏನು ಇಲ್ಲ ಸರ್. ನಮ್ಮ ಹತ್ರ ಯಾವ ಗಾಡಿ ತಗೊಂಡ್ರು ಆರಾಮಾಗಿ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಓಡಿಸ್ಕೋಬೇಕು ಅಷ್ಟೇ ಸರ್. ಅವ್ರಿಗೆ ಒಂದೇ ಒಂದು ಖರ್ಚು ಬರುತ್ತೆ. ಏನ್ ಖರ್ಚು ಅಂತಂದ್ರೆ ದೇವಸ್ಥಾನ ತಗೊಂಡೋಗಿ ಒಂದು ಹೂನಾರ ತಗೊಂಡು ಗಣಗಡಿ ತಗೊಂಡು ಪೂಜೆ ಮಾಡಬೇಕು ಅಷ್ಟೇ ಖರ್ಚು ಬರೋದು. ಓಕೆ ಓಕೆ ಓಕೆ. ನೆಕ್ಸ್ಟ್ ಇನೋವಾನು ಇದೆ ನೋಡಿ, ಸಕ್ಕತ್ತಾಗಿದೆ ಗಾಡಿ. ಇದ್ರ ಬಗ್ಗೆ ಹೇಳಿ ಸರ್. ಇನೋವಾ ಬಂದ್ಬಿಟ್ಟು 2013 ಮಾಡಲು ವಿ ವರ್ಷನ್ ವೆಹಿಕಲ್ ಇದು. ಓಕೆ. ಕಸ್ಟಮರ್ ಫ್ಯಾನ್ಸಿ ಆಗಿರ್ಲಿ ಅಂತೇಳಿ ಇನೋವಾ ಕ್ರಿಸ್ಟಾ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ ಇದಕ್ಕೆ. ಹೌದಾ? ಓಕೆ ಓಕೆ ಓಕೆ. ಇನೋವಾ ಕ್ರಿಸ್ಟಾ ಮ್ಯಾಗ್ವಿಲ್ ಕೂಡ ಇದೆ. ಲೆದರ್ ಸೀಟ್ ಕವರ್ ಕೂಡ ಇದೆ ಗಾಡಿಗೆ. ಓಕೆ. ಇಂಟೀರಿಯರ್ ಅಲ್ಲಿ ಪ್ರೀಮಿಯಂ ಸೀಟ್ ಕವರ್ಸ್ ಹಾಕ್ಸೋರೆ. ನೋಡ್ತಾ ಇರ್ಬೋದು ನೀಟಾಗಿ ಮೇಂಟೈನ್ ಮಾಡೋರು. ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ ಬಂದು 1,70,000 ಕಿಲೋಮೀಟರ್ ರನ್ ಆಗಿದೆ. ಅದೆಲ್ಲ ಇನೋವಾಗೆ ಯಾವ್ದು ಲೆಕ್ಕಕ್ಕೆ ಇಲ್ಲ. ಹೌದು. ಇನೋವಾ ಟೊಯೋಟಾ ಜಸ್ಟ್ ವಾರ್ಮ್ ಅಪ್ ಅಷ್ಟೇ. ಹೌದು ಸರ್, ಎಲ್ಲ ವಾರ್ಮ್ ಅಪ್ ಇದಕ್ಕೆಲ್ಲ. ಇದಕ್ಕೆ 8.5 ಲಕ್ಷ ಕೊಟ್ಟು ಮಾಡ್ತಾ ಇದೀನಿ ಸರ್. ಒಂದು 8,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 8,20,000 ರೂಪಾಯಿ ಕೊಟ್ಟು ಮಾಡ್ಕೊಡ್ತೀನಿ. 4 ಬ್ರಿಸ್ಟಾನ್ ಟೈರ್ ಇದೆ ಗಾಡಿಲಿ. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಸರ್ ಒಂದು 8,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 8,20,000ಕ್ಕೆ ಎಷ್ಟೇ ಮಾಡಲ್ ಸರ್? 2013 ಮಾಡಲು ಸೆಕೆಂಡ್ ಓನರ್ ವಿ ವರ್ಷನ್ ಇನೋವಾ. ಅದರಲ್ಲೂ ಫ್ಯಾನ್ಸಿ ನಂಬರ್ ಗಾಡಿ ಇನ್ಕ್ಲೂಡಿಂಗ್ ಕ್ರಿಸ್ಟಾದ ಮ್ಯಾಗ್ವಿಲ್ ಇದೆ. ಗಾಡಿ ಬಾಡಿ ಲೈನ್ ಅಂತೂ ನೋಡ್ಬೋದು, ಸೂಪರ್ ಆಗಿದೆ. ಬಂದು ನೀವು ಇನ್ ಪರ್ಸನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗಾಡಿ ಯಾವ ಟೆಸ್ಟ್ ಅಲ್ಲಿ ಇದೆ ಅಂದ್ಬಿಟ್ಟು. ಅಂಡ್ ಬಂದವರು ಖಂಡಿತ ರಿಟರ್ನ್ ಅಂತೂ ಹೋಗಲ್ಲ. ಹೌದು ಸರ್. ನಮ್ಮಲ್ಲಿ ಎಲ್ಲ ಗಾಡಿನೂ ಹಂಗೆ ಸರ್. ಇದೊಂದು ಗಾಡಿ ಅಂತಲ್ಲ, ನಮ್ಮಲ್ಲಿ ಯಾವುದೇ ಗಾಡಿಗೆ ಬಂದ್ರು ಕಸ್ಟಮರ್ ರಿಟರ್ನ್ ಅಂತೂ ಹೋಗಲ್ಲ. ಕಸ್ಟಮರ್ ಬಂದು ಅವ್ರಿಗೇನೋ ಸಣ್ಣ ಪುಟ್ಟ ಕೆಲಸ ಇತ್ತು ಅಂತ ಹೇಳಿದ್ರೆ ಕಸ್ಟಮರ್ ನಮ್ಗೆ ಹೇಳಿ ಸರ್ ಇದೊಂದು ಕೆಲಸ ಇದೆ ಮಾಡ್ಕೊಡಿ ಅಂತ ಹೇಳಿದ್ರೆ ಹಾಫ್ ಅನ್ ಅವರ್ ಅಲ್ಲಿ ಅದನ್ನ ರೆಡಿ ಮಾಡ್ಕೊಡ್ತೀವಿ ಸರ್. ನಾವು ಆಲ್ಮೋಸ್ಟ್ ರೆಡಿ ಮಾಡಿ ಸಿಕ್ಕಿರ್ತೀವಿ. ಅಕಸ್ಮಾತ್ ಕಸ್ಟಮರ್ ಏನಾದ್ರು ಒಂದೇ ಒಂದು ಪಾಯಿಂಟ್ ಗೊತ್ತಾಯ್ತು ಅಂತ ಹೇಳಿದ್ರೆ ಅದು ನಮ್ಗೆ ಹೇಳಿ ವಿತಿನ್ ಒಂದು ಹಾಫ್ ಅನ್ ಅವರ್ ಮಾಡಿಸ್ಕೊಡ್ತೀರಾ. ನೆಕ್ಸ್ಟ್ ಸ್ವಿಫ್ಟ್ ಅಲ್ಲೂ 2 ಗಾಡಿ ಇದೆ ನೋಡಿ. ಒಂದು ಡಿಸೈರ್ ಇದೆ, ಒಂದು ನಾರ್ಮಲ್ ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಡಿಸೈರ್ ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುವಂತ ವೆಹಿಕಲ್. ಹೌದು. ಅದರಲ್ಲೂ ನಂತರ ZDI ವೆಹಿಕಲ್ ಇದೆ ಸರ್, ಡೀಸೆಲ್. ಓಕೆ ಓಕೆ. 4 ಮ್ಯಾಗ್ವಿಲ್ ಇದೆ. ಈ ಗಾಡಿನೂ ಅಷ್ಟೇ ಕಂಡೀಷನ್ ನೋಡ್ತಾ ಇರ್ಬೋದು ನೀವು. ಗಾಡಿ ಮೇಲೆ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ಇಂಟೀರಿಯರ್ ವೈಸ್ ನೋಡಿದ್ರೆ ನಿಮಗೆ ಸೀಟ್ ಕವರ್ ಆಗ್ಲಿ, ಆಮೇಲೆ ZDI ಸಿಸ್ಟಮ್ ಆಗ್ಲಿ, ಸ್ಟೇರಿಂಗ್ ಕಂಟ್ರೋಲ್ ಆಗ್ಲಿ, ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ ಈ ಗಾಡಿಗೆ. ಓಕೆ ಓಕೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಬೇಕು ಅಂತ ಏನೂ ಇಲ್ಲ. 4 MRF ಟೈರ್ ಇದೆ ಇನ್ಕ್ಲೂಡಿಂಗ್ ಮ್ಯಾಗ್ವಿಲ್ ಸಮೇತ. ಓಕೆ ಓಕೆ.
ನೋಡ್ತಾ ಇರ್ಬೋದು ಎಕ್ಸ್ಕರೆ ಟೈರ್ಸ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಗಾಡಿಲೂ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸ್ಬಿಟ್ಟಿರಲ್ಲ? ಹೌದು ಸರ್. ನೀವು ಹಾಕ್ಸಿರೋದಾ ಇಲ್ಲ ಬಂದಿಲ್ಲ? ಇಲ್ಲ ಸರ್, ಕೆಲವೊಂದು ಕಸ್ಟಮರ್ ಕಡೆಯಿಂದನೇ ಇರುತ್ತೆ. ಕೆಲವೊಂದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಒಂದು 20-30% ಇದ್ದು ಅಂದ್ರೆ ನಾವು ಇದನ್ನು ಯೂಸ್ ಮಾಡಲ್ಲ, ಬೇರೆ ಹಾಕ್ಸ್ಬಿಡ್ತೀನಿ ಸರ್. ಹೌದಾ? ಕಸ್ಟಮರ್ ತಗೊಂಡ್ಮೇಲೆ ಮತ್ತೆ ರಿಪ್ಲೇಸ್ಮೆಂಟ್ ಇರಬಾರ್ದು. ತಗೊಂಡೋಗ ಅವಾಗ ಹೇಳಿದ್ನಲ್ಲ ಸರ್, ಹೌದೌದು, ಆರಾಮಾಗಿ ತಗೊಂಡು ಓಡಿಸ್ಕೋಬೇಕು. ಸೊ ಪ್ರೈಸಿಂಗ್ ಸರ್ ಪ್ರೈಸ್ ಬಂದು ಇದಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟು ಮಾಡ್ತಾ ಇದೀನಿ ಸರ್. ಒಂದು 4,70,000 ಫೈನಲ್ ಮಾಡ್ಕೊಡ್ತೀನಿ. 4,70,000 ಫೈನಲ್ ಮಾಡ್ಕೊಡ್ತೀನಿ. ಎಷ್ಟನೇ ಮಾಡಲು ಸರ್? 2014 ಮಾಡಲು ಡಿ ವೇರಿಯಂಟ್ 4,70,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಹೆಚ್ಚು ಕಡಿಮೆ ಏನಾದ್ರು ಮಾಡ್ತೀರಾ? ಬರ್ಲಿ ಸರ್ ಕಸ್ಟಮರ್ ಅಲ್ವಾ, ಒಂದು ಟೇಬಲ್ ಮೇಲೆ ಕೂತ್ಕೊಳ್ಳಿ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಇದು ಸರ್, ಇದು ಈ ಶಿಫ್ಟ್ ಸರ್, ಇದು ಬಂದು ಸ್ವಿಫ್ಟ್ EDI 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, ಇದು ಗಾಡಿ ಬಂದು ಸರ್ ನಾನು 4,70,000 ರೂಪಾಯಿ ಹೇಳ್ತಾ ಇದ್ದೀನಿ ಸರ್. 4,00,000 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 4,00,000 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. VDI ಸೆಕೆಂಡ್ ಓನರ್ ವೆಹಿಕಲ್ 2015 ಮಾಡಲು. 15 ಮಾಡಲ್ ನೋಡ್ತಾ ಇರ್ಬೋದು. ಗಾಡಿ ಬಾಡಿ ಲೈನು ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಗಾಡಿ ಬಂದ್ಬಿಟ್ಟು 80,000 ಕಿಲೋಮೀಟರ್ ರನ್ ಆಗಿದೆ. 80,000 ಕಿಲೋಮೀಟರ್ ರನ್ ಆಗಿದೆ. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಕಸ್ಟಮರ್ ಡ್ಯಾಶ್ ಬೋರ್ಡ್ಗೆ ಮ್ಯಾಚಿಂಗ್ ಇರಲಿ ಅಂತ ಹೇಳಿ ಬ್ಲಾಕ್ ಕಲರ್ ಸೀಟ್ ಕವರ್ ಹಾಕ್ಸಿದ್ದಾರೆ. ಓಕೆ ನೋಡ್ತಾ ಇರ್ಬೋದು. ತುಂಬಾ ಪ್ರೀಮಿಯಂ ಆಗಿದೆ ನೋಡೋದಕ್ಕೂ. ಕಸ್ಟಮರ್ ಈ ರೇಂಜ್ ಮೇಂಟೈನ್ ಮಾಡಿರೋದು. ಇದಕ್ಕೆ ನಾವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಕ್ ಹೋಗಿಲ್ಲ, ಯಾಕಂದ್ರೆ ಕಸ್ಟಮರ್ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಓಕೆ. ಫೈನಲ್ ಎಷ್ಟು ಆಗ್ಬೋದು ಸರ್ ಡೀಲು? ಒಂದು 4,00,000 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 4,00,000 ಲಕ್ಷಕ್ಕೆ 15 ಮಾಡಲ್ ಡೀಸೆಲ್? ಹೌದು ಸರ್, ಡೀಸೆಲ್ ವೆಹಿಕಲ್ 2015 ಮಾಡಲು ಗಾಡಿ ಕೊಡ್ತೀನಿ. ಇದು ಸರ್, ಇದು ಡೀಸೆಲ್ ಏನಾ? ಇದು ಡೀಸೆಲ್ ಏನ ಸರ್? ಏನ್ ಸರ್ ಜಾಸ್ತಿ ಡೀಸೆಲ್ ಗಾಡಿಗಳಿದೆಯಲ್ಲ ಸರ್? ಈ ಕಡೆ ಎಲ್ಲ ಯಾವ ತರ ಅಂದ್ರೆ ಪೆಟ್ರೋಲ್ ಗಾಡಿ ಯಾರು ಬೆಲೆನೇ ಕೊಡಲ್ಲ, ಎಲ್ಲರೂ ಕೇಳದೆ ಡೀಸೆಲ್ ವೆಹಿಕಲ್ ಸರ್. ಹಾಗಾಗಿ ನಮ್ಮ ಹತ್ರ ಆಲ್ಮೋಸ್ಟ್ 90% ಇರೋ ಗಾಡಿ ಎಲ್ಲ ಡೀಸೆಲ್. ಈ ಆಲ್ಟೋ ಎಲ್ಲ ಏನಿಗೆ ಪೆಟ್ರೋಲ್ ಇರುತ್ತೆ ಅಂತಂದ್ರೆ ಆಲ್ಟೋ ಗಾಡಿಗೆಲ್ಲ ಡೀಸೆಲ್ ಬರೋದೇ ಇಲ್ಲ. ಸೊ ಡೀಸೆಲ್ ಗಾಡಿಗೆ ಬರೋ ಮೈಲೇಜ್ ಆಲ್ಟೋಗಳೆಲ್ಲ ಪೆಟ್ರೋಲ್ ಗಾಡಿ ಬಂದ್ಬಿಡುತ್ತೆ. ಹಂಗಾಗಿ ನಾವು ಜಾಸ್ತಿ ಡೀಸೆಲ್ ಗಾಡಿಗೆ ಜಾಸ್ತಿ ಒತ್ತು ಕೊಡ್ತೀವಿ ಸರ್. ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್, ಇದು 2015 ಮಾಡಲು ಸೆಕೆಂಡ್ ಓನರ್ ಟೊಯೋಟಾ ಲೀವಾ VX ಫುಲ್ಲಿ ಟಾಪ್ ಎಂಡ್ ಮಾಡಲು ವೆಹಿಕಲ್ ಇದು. ಇವೆಲ್ಲ ಇವಾಗ ಮಾರ್ಕೆಟ್ ಅಲ್ಲಿ ನಿಮಗೆ ಕಾಸು ಕೊಡ್ತೀನಿ ಅಂದ್ರೆ ಸಿಗೋ ಗಾಡಿಗಳಲ್ಲ, ಯಾಕೆಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿದೆ, ಸ್ಟಾಪ್ ಆಗಿದೆ ಸಾರಿ. ಅದಕ್ಕೋಸ್ಕರ ಗಾಡಿ ತುಂಬಾ ಡಿಮ್ಯಾಂಡ್ ಇದೆ. ಗಾಡಿ ನೋಡ್ತಿರ್ಬೋದು. ಮ್ಯಾಗ್ವೆಲ್ ನಿಮಗೆ ಶೋರೂಮ್ ಇಂದ ಫಿಟ್ಟಿಂಗ್ ಬರುತ್ತೆ. ಟಾಪ್ ಎಂಡ್ ಗಾಡಿ ಇದಾಗಿರುತ್ತೆ. ಮ್ಯಾನುವಲ್ ಗೇರ್ ಬಾಕ್ಸ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಎಷ್ಟು ಓಡಿದೆ ಸರ್ ಗಾಡಿ ಇದು? ಗಾಡಿ ಬಂದ್ಬಿಟ್ಟು ರೇಟ್ ಬಂದು 5,5 ಲಕ್ಷ ಹೇಳ್ತಾ ಇದೀನಿ ಸರ್. ಒಂದು 5,20,000 ಫೈನಲ್ ಮಾಡ್ಕೊಡ್ತೀನಿ. ನೋಡಿದೆ ಸರ್ ಗಾಡಿ ಇದು? ಸರ್ ಗಾಡಿ ಬಂದು 70,000 ಕಿಲೋಮೀಟರ್ ರನ್ ಆಗಿದೆ ಸರ್. 70,000 ಕಿಲೋಮೀಟರ್ ರನ್ ಆಗಿದೆ. ಮಾಡಲು ಸೆಕೆಂಡ್ ಓನರ್ ETS ಲೀವಾ VX ಟಾಪ್ ಎಂಡ್ ಮಾಡಲು. ಓಕೆ, ಪ್ರೈಸಿಂಗು ಸರ್? ಪ್ರೈಸ್ ಬಂದು 5,5 ಲಕ್ಷ ಹೇಳ್ತಾ ಇದೀನಿ. ಒಂದು 5,30,000 ಫೈನಲ್ ಮಾಡ್ಕೊಡ್ತೀನಿ. 5,30,000ಕ್ಕೆ ಎಷ್ಟೇ ಮಾಡಲ್ಲ ಸರ್? 5,20,000 ಫೈನಲ್ ಮಾಡ್ಕೊಡ್ತೀನಿ. 5,20,000 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಬನ್ನಿ, ನೀವು ಬಂದು ಗಾಡಿ ನೋಡಿ, ಅದ್ರಲ್ಲಿ ಹೆಚ್ಚು ಕಡಿಮೆ ಆದ್ರೆ ಮಾಡ್ಕೊಡ್ತಾರೆ. ಖಂಡಿತವಾಗ್ಲೂ ಮಾಡ್ಕೊಡೋಣ ಅಲ್ವಾ, ಕಸ್ಟಮರ್ ಬರಲಿ. ಹಾಗೆ ಒಂದ್ಸಲಿ ಅಡ್ರೆಸ್ ಒಂದ್ಸರಿ ಹೇಳ್ಬಿಡ್ತೀರಾ ಸರ್? ಸರ್, ಇದು ಬಂದ್ಬಿಟ್ಟು ನಮ್ದು ಚಿತ್ರದುರ್ಗದಿಂದ ಹಿರಿಯೂರ್ಗೆ ಹೋಗೋ ಸೆಂಟ್ರ್ ರೋಡ್ ಅಲ್ಲಿ ಐಮಂಗ್ಲ ಅಂತ ಬರುತ್ತೆ. ಐಮಂಗ್ಲ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಬರುತ್ತೆ ಸರ್ ನಮ್ದು ಆಫೀಸ್. ಹೌದಾ? ಓಕೆ. ಕಸ್ಟಮರ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಗೂಗಲ್ ಸರ್ಚ್ ಮಾಡಬಹುದು. ಹಂಗೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕೆಳಗಡೆ ಇರೋ ನಂಬರ್ ಕಾಲ್ ಮಾಡ್ಲಿ ಸರ್, ಅವ್ರನ್ನ ಲೊಕೇಶನ್ ಶೇರ್ ಮಾಡ್ತೀನಿ. ಹೌದು, ನೀವು ಜಸ್ಟ್ ಕಾಲ್ ಮಾಡಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಒಂದು ಆಯ್ ಅಂತ ಹಾಕಿ ಲೊಕೇಶನ್ ಎಲ್ಲ ಶೇರ್ ಮಾಡ್ಬಿಡ್ತಾರೆ ಸರ್ ಅಲ್ವಾ? ನೆಕ್ಸ್ಟ್ ಸರ್, ನೆಕ್ಸ್ಟ್ ಡಿಸೈರು ಸರ್. ಇದು 2014 ಮಾಡಲು ಗಾಡಿ. ಇದು ಬಂದು ಕಮರ್ಷಿಯಲ್ ವೆಹಿಕಲ್. ಸ್ವಲ್ಪ ಕಮರ್ಷಿಯಲ್ ಗಾಡಿಗಳಿಗೂ ಇಲ್ಲಿ ಒತ್ತು ಕೊಟ್ಟಿದೀವಿ. ಯಾಕಂದ್ರೆ ಬರೀ ಅಂದ್ರೆ ಜಾಸ್ತಿ ಇರೋದೆಲ್ಲ ವೈಟ್ ಬೋರ್ಡ್ ಗಳೇ. ಸ್ವಲ್ಪ ಕೆಲವೊಂದು ಗಾಡಿಗಳು ಯೆಲ್ಲೋ ಬೋರ್ಡ್ ಗಾಡಿಗಳು ಸಹಿತ ಮಾಡ್ತಾ ಇದೀವಿ, ಕಸ್ಟಮರ್ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಇದು 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದಕ್ಕೆ 2,70,000 ಹೇಳ್ತಾ ಇದೀನಿ. 2,5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,5 ಲಕ್ಷಕ್ಕೆ ಡಿಸೈನ್? ಹೌದು ಸರ್. ಇನ್ನ ಕಮ್ಮಿ ಕೊಡ್ಲಿ ಸರ್. 2,40,000 ರೂಪಾಯಿಗೆ 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ. 2,40,000? ಹೌದು ಸರ್. ಅದ್ರಲ್ಲೂ ಡೀಸೆಲ್ ಗಾಡಿ? ಡೀಸೆಲ್ ಗಾಡಿ ಸರ್. ಇದ್ರೂ ಅಷ್ಟೇ, ನಾವೇನು ಕಮರ್ಷಿಯಲ್ ಗಾಡಿ ಅಂತ ಅಷ್ಟೊಂದು ಕಂಡಮಾಗಿ ನಿಕ್ಕಿರಲ್ಲ. ಇದನ್ನು ನೋಡ್ತಾ ಇರಬಹುದು ನೀವು ಯಾವ ತರ ಇದೆ ಅಂತ. ಓ ಸೂಪರ್. ವೈಟ್ ಬೋರ್ಡ್ ಗಾಡಿ ಸಹಿತ ನಿಮಗೆ ಈ ತರ ಕಂಡೀಷನ್ ಯಾರು ಕೊಡಲ್ಲ. ಆ ತರ ಕಂಡೀಷನ್ ಗಾಡಿ ಕೊಡ್ತಾ ಇದೀನಿ. ಇದಕ್ಕೋಸ್ಕರ ಗಾಡಿ ಮೇಲೆ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಎಲ್ಲ ನೋಡ್ಬೋದು. ಜಸ್ಟ್ ನಿಮ್ಗೆ ರೆಡಿ ಟು ಯೂಸ್ ಇರುತ್ತೆ ವೀಕ್ಷಕರೇ. ನೀವು ಯಾವುದೇ ಗಾಡಿ ನೋಡಿ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲಾನು ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ ಗಾಡಿಗಳು. ಅಂಡ್ ಇದು ಫೈನಲ್ ಟು ಫೈನಲ್ 2,40,000ಕ್ಕೆ ಕ್ಲೋಸ್ ಆಗುತ್ತೆ. ಟೈರ್ ಕೂಡ ಅಷ್ಟೇ, ಇನ್ನು ನಿಮಗೆ 80% ಮೇಲ್ಗಡೆ ಇದೆ. ಹಾಗೆ ನೆಕ್ಸ್ಟ್ ETS ಸರ್. ಬ್ರೋ, ಇಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು? 2018 ಮಾಡಲು ಟೊಯೋಟಾ ETS. ಈ ಗಾಡಿ ಬಂದ್ಬಿಟ್ಟು VX ಸಾರಿ ಲೀವ್ ಅಲ್ಲ, ಪಕ್ಕ GDನೇ. ಇನ್ಕ್ಲೂಡಿಂಗ್ ಡಿಕ್ಕಿ ಕೂಡ ಬರುತ್ತೆ ಈ ಗಾಡಿಗೆ. ಇದು ಒಂದು ಕಮರ್ಷಿಯಲ್ ವೆಹಿಕಲ್ ಸರ್. ನೀವು ಗಾಡಿ ನೋಡ್ತಿರ್ಬೋದು ಯಾವ ಕಂಡೀಷನ್ ಇದೆ ಅಂತ ಹೇಳಿ. ಇದು ಇನ್ಕ್ಲೂಡಿಂಗ್ GPS, ಪ್ಯಾನಿಕ್ ಬಟನ್ ಎಲ್ಲ ಬರುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಬರುತ್ತೆ. ನಮ್ಮಲ್ಲಿ ಯಾವ ಗಾಡಿನಾರು ತಗೊಳ್ಳಿ ಸರ್, ಪ್ರತಿಯೊಂದು ಗಾಡಿಗೂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಕೊಡ್ತೀವಿ. ಆಮೇಲೆ ಪ್ಲಸ್ ಅವ್ರಿಗೆ ಎಲ್ಲಿಗೆ ಬೇಕು CC ತಗೊಡ್ತೀವಿ. ಇನ್ಕ್ಲೂಡಿಂಗ್ ಇರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಏನು ಇರಲ್ಲ. ಸೊ ಗಾಡಿ ಕಂಡೀಷನ್ ನೋಡ್ತಿರ್ಬೋದು ನೀವು ಯಾವ ತರ ಇದೆ ಅಂತ ಹೇಳಿ. ಇದನ್ನ ಬಂದ್ಬಿಟ್ಟು 5,5 ಲಕ್ಷ ಹೇಳ್ತಾ ಇದೀನಿ ಸರ್. 5,20,000 ಫೈನಲ್ ಮಾಡ್ಕೊಡ್ತೀನಿ. ಏನಾದ್ರು ಹೆಚ್ಚು ಕಡಿಮೆ ಸರ್ ಕಸ್ಟಮರ್ ಬರಲಿ ಸರ್, ಮಾಡ್ಕೊಡ್ತೀನಿ. ಇನ್ನ ನೋಡಿ ಒಳಗಡೆ ನೋಡಿ ಇನೋವಾ ಕ್ರಿಸ್ಟಾ ಇದೆ, ಬ್ರೀಜಾ ಇದೆ. ಫಸ್ಟ್ ಇದ್ರ ಬಗ್ಗೆ ಹೇಳಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ನೀವು ಮಿನಿ ಹಾನಿ ಅಂತ ಹೇಳ್ಬೋದು. ಇನೋವಾ ಕ್ರಿಸ್ಟಾ 2018 ಮಾಡಲು ಈ ವರ್ಷನ್ ವೆಹಿಕಲ್. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು ನೀವು ಯಾವ ತರ ಇದೆ ಅಂತ ಹೇಳಿ. ಸಿಂಗಲ್ ಐಟಮ್ ಕೂಡ ರಿಪ್ಲೇಸ್ಮೆಂಟ್ ಇಲ್ಲ ಗಾಡಿದು. ಪ್ರತಿ ಒಂದು ಸಿಂಗಲ್ ಕೂಡ ನಿಮಗೆ ಶೋರ್ ಮೇಂಟೆನೆನ್ಸ್ ಇದೆ. ಫುಲ್ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡೋರೆ. ಹೌದು ಸರ್. ಎಲ್ಲ ಲೆದರ್ ಸೀಟ್ ಅಪಾರ್ಚುನಿಟಿ ಕೂಡ ಇಲ್ಲ ಗಾಡಿ ಮೇಲೆ. ಈ ಗಾಡಿ ಬಂದ್ಬಿಟ್ಟು ಲಾಯರ್ದು. ಹೌದಾ? ಓಕೆ. ಸಿವಿಲ್ ಲಾಯರ್ದು ಗಾಡಿ. ಹಿಂದೆ ಲೋಗೋ ಕೂಡ ಇದೆ ನೋಡಬಹುದು ನೀವು. ಓಕೆ. ಸೊ ಹಾಗಿದ್ರೆ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಅನ್ಕೊಂತೀನಿ. ಕಂಪ್ಲೀಟ್ ಮೇಂಟೆನೆನ್ಸ್ ಕಂಪ್ಲೀಟ್ ಶೋರೂಮ್ ಸರ್. ಓಕೆ. ಸರ್
ಈ ಗಾಡಿ ಬಂದು ಮಾರ್ಕೆಟ್ ಅಲ್ಲಿ 18 ಲಕ್ಷ ನಡೀತಿದೆ, ಯಾರಾದ್ರೂ ಕೇಳಿ. ಸೊ ಇದನ್ನ ನಾನು 17.5 ಲಕ್ಷಕ್ಕೆ ಬೇಡ ಸರ್, 17,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 17,20,000? ಹೌದು ಸರ್. 2018 ಮಾಡಲು ವಿ ವರ್ಷನ್. ಹೌದು ಸರ್. ಇನ್ನೋವಾ ಕ್ರಿಸ್ಟಾ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಆ ರೇಟ್ ಕೊಡ್ತೀನಿ ಸರ್. 17,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಎಷ್ಟೇ ಮಾಡಲ್ ಸರ್? ಸರ್ 2018 ಮಾಡಲು ಸಿಂಗಲ್ ಓನರ್ ಅದ್ರಲ್ಲೂ. ಓಕೆ ಓಕೆ ಓಕೆ. ನೆಕ್ಸ್ಟ್ ಬ್ರೀಜಾ ಸರ್. ಬ್ರೀಜಾ ಬಂದ್ಬಿಟ್ಟು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಬಂದು ನೀವು ಗಾಡಿ ಕಂಡೀಷನ್ ನೋಡ್ತಿರ್ಬೋದು, ಡಬಲ್ ಡಿನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಪ್ರತಿಯೊಂದು ಇದೆ. ಗಾಡಿ ಅಷ್ಟೇ 4 ಹೊಸ ಟೈರ್ ಇದೆ ಗಾಡಿಲಿ. ಓಕೆ ಓಕೆ. ಗಾಡಿ ಬಂದು 90,000 ಕಿಲೋಮೀಟರ್ ಡ್ರಿವೆನ್ ಆಗಿದೆ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. ಇದನ್ನ ನಾನು 6.5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀನಿ ಸರ್. 6,20,000 ಫೈನಲ್ ಮಾಡ್ಕೊಡ್ತೀನಿ. 6,20,000 ಫೈನಲ್ ಮಾಡ್ಕೊಡ್ತೀನಿ. 4 ಹೊಸ ಟೈರ್ ಇದೆ. ಗಾಡಿ ಕಂಡೀಷನ್ ನೋಡ್ತಿರ್ಬೋದು ಯಾವ ತರ ಇದೆ ಅಂತ. 2017 ಮಾಡಲು ಸಿಂಗಲ್ ಓನರ್ ಬ್ರೀಜಾನ ನಿಮಗೆ 6,20,000 ಫೈನಲ್ ಮಾಡ್ಕೊಡ್ತೀನಿ. ಸೊ ಇನ್ನೊಂದು ಒಳ್ಳೆ ಪ್ರೈಸ್ ಹೇಳಿ ಸರ್. ಸೊ ಒಂದು 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ 2017 ಮಾಡಲು ಸಿಂಗಲ್ ಓನರ್ ಬ್ರೀಜಾ ಕೊಡ್ತೀನಿ ಸರ್. ಓಕೆ ಓಕೆ ಓಕೆ. 6 ಲಕ್ಷಕ್ಕೆ ಬ್ರೀಜಾ ಸಿಗ್ತಾ ಇದೆ, ಅದರಲ್ಲೂ ಸಿಂಗಲ್ ಓನರ್ ಗಾಡಿ, ಅದರಲ್ಲೂ 2017 ಮಾಡಲು. ಓಕೆ ಓಕೆ ಓಕೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ಸೂಪರ್ ಆಗಿದೆ. ಸಿಂಗಲ್ ಓನರ್ ಗಾಡಿ, ತುಂಬಾ ನೀಟಾಗಿ ಮೇಂಟೈನ್ ಮಾಡೋರೆ. ಅದರಲ್ಲೂ ಅಫಿಷಿಯಲ್ ಕಲರ್ ವೈಟ್ ಕಲರ್. ಹೌದು ಸರ್. ಹಾಗೆ ನೆಕ್ಸ್ಟ್ XV500 ಸರ್. ಬ್ರೋ ಅವಾಗಲೇ ಮಿನಿಯಾನೆ ತೋರಿಸಿದ್ದೆ, ದೊಡ್ಡನೇ ತೋರಿಸ್ತಾ ಇದ್ದೀನಿ. 2015 ಮಾಡಲು XV500 W8 ಟಾಪ್ ಎಂಡ್ ಮಾಡಲು. 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಗಾಡಿ ಇದು. 4 ಬ್ರಾಂಡೆಡ್ JK ಟೈರ್ ಇದೆ ಗಾಡಿಲಿ. ಹೌದಾ? ಹೌದು ಸರ್. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿ ಮೇಂಟೈನ್ ಮಾಡೋರೆ. ಅದರಲ್ಲೂ 4 ಬ್ರ್ಯಾಂಡ್ ನ್ಯೂ JK ಟೈರ್ಗಳಿದೆ. ಹೌದು ಸರ್. ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ ಬಂದು 1,50,000 ಕಿಲೋಮೀಟರ್ ಡ್ರಿವೆನ್ ಆಗಿದೆ. ಓಕೆ ಓಕೆ. W8 ಇದಕ್ಕೆ ಸನ್ ರೂಫ್ ಬರಲ್ಲ ಅಂತ ಬಿಟ್ರೆ ಕಂಪ್ಲೀಟ್ಲಿ ಎಲ್ಲ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಬರುತ್ತೆ. ಗಾಡಿ ಇದು ಆಪ್ಷನ್ಗಳು ತಿಳ್ಕೊಳ್ಳೋಕೆ 2 ದಿನ ಟೈಮ್ ಬೇಕು ಸರ್, ಅಷ್ಟೊಂದು ಇದಿದೆ. W8 ಟಾಪ್ ಎಂಡ್ ಮಾಡಲಿದ್ದು. ಸನ್ ರೂಫ್ ಬರಲ್ಲ, ಅದು ಬಿಟ್ರೆ ಬೇರೆ ಎಲ್ಲ ಮ್ಯಾಗ್ವೆಲ್ ಇಂದ ಹಿಡಿದು ಪ್ರತಿಯೊಂದನ್ನು ಇನ್ಕ್ಲೂಡಿಂಗ್ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್. ಪ್ರೈಸಿಂಗ್ ವೈಸ್ ಸರ್? ಪ್ರೈಸಿಂಗ್ ಬಂದು 7 ಲಕ್ಷ ಕೊಟ್ಟು ಮಾಡ್ತಾ ಇದೀನಿ ಸರ್. 6,80,000 ಫೈನಲ್ ಮಾಡ್ಕೊಡ್ತೀನಿ. ಇನ್ನೊಂದು ರೇಟ್ ಹೇಳಿ ಸರ್. ಸೊ 6,70,000 ಮಾಡ್ಕೊಡ್ತೀನಿ. 6,70,000 2015 ಮಾಡಲು ಸೆಕೆಂಡ್ ಓನರ್ W8 ಟಾಪ್ ಎಂಡ್ XV500 ಕೊಡ್ತೀನಿ. XV500 ಮಾತಾಡೋಣ ಸ್ವಲ್ಪ ಹೆಚ್ಚು. 2 ಎರ್ಟಿಗಾನು ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದ್ಬಿಟ್ಟು 2018 ಮಾಡಲು ZDI ಎರ್ಟಿಗಾ ಸ್ಮಾರ್ಟ್ ಹೈಬ್ರಿಡ್. ಇದು 18 ಮಾಡಲು ಸ್ಮಾರ್ಟ್ ಹೈಬ್ರಿಡ್. ಫುಲ್ಲಿ ಟಾಪ್ ಎಂಡ್ ಮಾಡಲಿದ್ದು. ಇದಕ್ಕೋಸ್ಕರ 4 ಹೊಸ ಬ್ರಾಂಡೆಡ್ ಟೈರ್ ಇದೆ. ಓಕೆ ಓಕೆ ಓಕೆ. ಗಾಡಿ ಬಂದ್ಬಿಟ್ಟು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದನ್ನು. ಹೌದು ಸರ್, ವೈಟ್ ಗೋಲ್ಡ್. ಸೊ ಇದನ್ನ ಬಂದ್ಬಿಟ್ಟು 8 ಲಕ್ಷ ಹೇಳ್ತಾ ಇದೀನಿ ಸರ್. ಒಂದು 780 ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಒಂದು 770 ಫೈನಲ್ ಮಾಡ್ಕೊಡ್ತೀನಿ ಸರ್. 7,70,000ಕ್ಕೆ 2018 ಮಾಡಲು ಸಿಂಗಲ್ ಓನರ್ ಎರ್ಟಿಗಾ ಟಾಪ್ ಎಂಡ್ ಮಾಡಲು, ಅದರಲ್ಲೂ ಸ್ಮಾರ್ಟ್ ಹೈಬ್ರಿಡ್. ZDI ವೇರಿಯಂಟ್. 7,70,000. 7,70,000 ಫೈನಲ್ ಮಾಡ್ಕೊಡ್ತೀನಿ. 18 ಮಾಡಲು ನೋಡಿ ವೀಕ್ಷಕರೇ, 7,70,000ಕ್ಕೆ 18 ಮಾಡಲ್ ಸಿಗ್ತಾ ಇದೆ. ಒಳ್ಳೆ ಚಾನ್ಸ್ ಪ್ರೈಸ್ ಅಂತಾನು ಹೇಳ್ಬೋದು. ಅಂಡ್ ಲೋನ್ ಬೇಕು ಅಂದ್ರೆ ಲೋನ್ ಆಗ್ಬಿಡುತ್ತೆ. ಪ್ರತಿ ಒಂದು ಗಾಡಿಗೂ ನಮ್ಮ ಹತ್ರ ಯಾವುದೇ ಗಾಡಿ ತಗೊಂಡ್ರು ಪ್ರತಿ ಒಂದು ಗಾಡಿಗೂ ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡೋದಲ್ವಾ? ಎಷ್ಟವರೆಗೂ ಮಾಡಬೇಕು ಸರ್ ಇದಕ್ಕೆಲ್ಲ ಡೌನ್ ಪೇಮೆಂಟ್? ಸರ್ ಇದಕ್ಕೆಲ್ಲ ನಿಮಗೆ 1 ಲಕ್ಷ ಸಾಕು, ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಕಟ್ಟಿದ್ರು ಸಾಕು, ಲೋನ್ ಮಾಡ್ಕೊಡ್ತೀನಿ. ಇದು ಸರ್, ಇದು ಸರ್ ನೀವು ಅವಾಗಲೇ ಏನು ನೋಡಿದ್ರೆ ಇದು ZDI. ZDI ಪ್ಲಸ್ ಒಂದಿದೆ ಅರ್ಟಿಗಾ. 2016 ಮಾಡಲು ಈ ಗಾಡಿ ನೋಡ್ತಿರ್ಬೋದು. ನಿಮ್ಗೆ ಯಾವ ಕಂಡೀಷನ್ ಇದೆ ಅಂತ. ಇದ್ರಲ್ಲಿ ನಿಮಗೆ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಓಕೆ ಓಕೆ ಓಕೆ. ZDI ಪ್ಲಸ್ ಟಾಪ್ ಎಂಡ್ ಇದು. ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಈ ಗಾಡಿಗೆ. ಈ ಗಾಡಿ ಬಂದ್ಬಿಟ್ಟು 6 ಲಕ್ಷ ಕೊಟ್ಟು ಮಾಡ್ತಾ ಇದೀನಿ ಸರ್. ಒಂದು 5,80,000 ಫೈನಲ್ ಮಾಡ್ಕೊಡ್ತೀನಿ. 5,80,000ಕ್ಕೆ 16 ಮಾಡಲು ಫುಲ್ಲಿ ಟಾಪ್ ಎಂಡ್ ಮಾಡಲು. ಓಕೆ ಓಕೆ. ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಗಾಡಿ ಅಂತ ನೋಡೋದಕ್ಕೆ. ಅಂಡ್ ಏನಾದ್ರು ಹೆಚ್ಚು ಕಡಿಮೆ ಬರಲಿ ಸರ್, ಮಾಡ್ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು i10 ಇದೆಯಲ್ಲ ಸರ್? ಹೌದು ಸರ್, ಇದು ಬಂದ್ಬಿಟ್ಟು i10 ಆಸ್ತಾ 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ ಓಕೆ. ಇದು ಅಷ್ಟೇ ಸರ್, ಮಾರ್ಕೆಟ್ ಅಲ್ಲಿ ಇವತ್ತು ನಿಮಗೆ 3.5 ಇಂದ 3,80,000 ಹೇಳ್ತಾರೆ. ಇದನ್ನ ಬರೀ ನಾನು 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 3 ಲಕ್ಷನಾ? ಹೌದು ಸರ್. ಇನ್ನೊಂದು ಸರ್ 2,95,000 ಫೈನಲ್ ಮಾಡ್ಕೊಡ್ತೀನಿ. 2,95,000ಕ್ಕೆ 16 ಮಾಡಲು ಸೆಕೆಂಡ್ ಓನರ್ i10 ಆಸ್ತಾ. ಅದರಲ್ಲೂ ಫುಲ್ ಟಾಪ್ ಎಂಡ್. ಹೌದು. ಅದರಲ್ಲೂ ಟೈರ್ಸ್ ನೋಡ್ಕೊಬಿಡಿ, ಎಲ್ಲ ಗಾಡಿಲೂ ಅಷ್ಟೇ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಗಳಿದೆ. ಟೈರ್ಗಳ ಬಗ್ಗೆ ಏನು ಮಾತಾಡೋದೇ ಬೇಡ. ಹೌದು ಸರ್. ಟೈರ್ ಎಲ್ಲ ಮಾತ್ರ ಯಾವ ಗಾಡಿನೂ ಮಾತಾಡಂಗಿಲ್ಲ ಸರ್. ಈ ಗಾಡಿ ಅಂತಲ್ಲ, ಯಾವ ಗಾಡಿನೂ ಮಾತಾಡೋದೇ ಬೇಡ ಸರ್. ನಮ್ಮ ಹತ್ರ ಕಸ್ಟಮರ್ ಬಂದ್ರೆ ರೇಟ್ ಅಲ್ಲಿ ಮಾತಾಡ್ಬೇಕಷ್ಟೇ, ಗಾಡಿ ಬಗ್ಗೆ ಯಾರು ಮಾತಾಡಲ್ಲ. ಯಾಕೆಂದ್ರೆ ನಾವು ಗಾಡಿಗಳು ಆತರ ಇಕ್ಕಿರ್ತೀವಿ. ಸೊ ಹಂಗಾಗಿ ಬಂದ್ ಕಸ್ಟಮರ್ ಅಲ್ಲ, ಬರೀ ಗಾಡಿ ಟ್ರಯಲ್ ನೋಡ್ಬೇಕು, ಟೇಬಲ್ ಅಲ್ಲಿ ಕೂತ್ಕೊಂಡು ರೇಟ್ ಬಗ್ಗೆ ಮಾತಾಡ್ಕೋಬೇಕಷ್ಟೇ. ಗಾಡಿ ಬಗ್ಗೆ ಯಾರು ಮಾತಾಡಲ್ಲ. ಯಾಕೆಂದ್ರೆ ಆ ತರ ಏನೇ ಕೆಲಸ ಇದ್ರು, ಸಣ್ಣ ಪುಟ್ಟ ಕೆಲಸ ಇದ್ರು ನಾವು ರೆಡಿ ಮಾಡಿ ನಿಲ್ಸಿರ್ತೀವಿ ಸರ್. ಗೂಡ್ಸ್ ಗಾಡಿನೂ ಇದೆಯಲ್ಲ ಸರ್? ಸರ್ ನಮ್ಮ ಹತ್ರ ಬರೀ ಕಾರ್ ಅಲ್ಲ, ಗೂಡ್ಸ್ ಗಾಡಿ ಸಮೇತ ಸಿಗುತ್ತೆ. ನೋಡ್ತಾ ಇರ್ಬೋದು ಮಹೀಂದ್ರ ಜೀತೋ CNG ವೆಹಿಕಲ್ 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಮಾರ್ಕೆಟ್ ಪ್ರೈಸ್ ಬಂದು 5 ಲಕ್ಷ ರೂಪಾಯಿ ಇದೆ ಹೊಸ ಗಾಡಿ. ಬರೀ ಆಫ್ ಅಂಡ್ ಆಫ್ 2.5 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಸರ್. ಅದರಲ್ಲೂ 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 22 ಮಾಡಲು CNG ವೆಹಿಕಲ್. ಓಕೆ ಓಕೆ ಓಕೆ. ವೀಕ್ಷಕರು ಬರ್ತಾರೆ, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡಿ ಸರ್. ಖಂಡಿತವಾಗ್ಲೂ. ಅಂಡ್ ಬಂದಾಗ ಯಾರನ್ನ ಮೀಟ್ ಮಾಡಬೇಕು ಸರ್ ಇಲ್ಲಿ? ಸರ್ ಖಂಡಿತವಾಗ್ಲೂ ಶಿವು ಅಂತ ಹೇಳಿ ನಮ್ಮ ಬ್ರದರ್ ಇವರು. ಓಕೆ ಓಕೆ. ಇಲ್ಲೇ ಇರ್ತಾರೆ ಸರ್, ಎಲ್ಲೂ ಹೋಗಲ್ಲ. ಸೊ ಇವ್ರ ನಂಬರ್ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಬಂದು ದುರ್ಗಾದ ಬ್ರಾಂಚ್ ಇವರೇ ಫುಲ್ ಕಂಪ್ಲೀಟ್ಲಿ ನೋಡ್ಕೊಳ್ಳೋದು. ಕಸ್ಟಮರ್ ಬಂದ್ರೆ ಡೈರೆಕ್ಟ್ ಆಗಿ ಕಸ್ಟಮರ್ ಇವ್ರಿಗೆ ಕಾಲ್ ಮಾಡಿ, ಫೋನ್ ಪಿಕ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಇವರೇ ರಿಟರ್ನ್ ಮಾಡ್ತಾರೆ. ಸೊ ಇಲ್ಲಾಂದ್ರೆ ವಾಟ್ಸಪ್ ಅಲ್ಲಿ ನಿಮಗೆ ಲೊಕೇಶನ್ ಬೇಕಾ, ಗಾಡಿ ಫೋಟೋಸ್ ಬೇಕಾ, ಏನೇ ಬೇಕಿದ್ರು ಅವರು ಎನ್ಕ್ವೈರಿ ಮಾಡಲಿ,
ವಿತಿನ್ 10 ಮಿನಿಟ್ಸಲ್ಲಿ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ಗಾಡಿ ಫೋಟೋಸ್ಗಳು ಕಂಪ್ಲೀಟಾಗಿ ಕಳಿಸ್ಕೊಡ್ತಾರೆ ಸರ್. ಅಲ್ವಾ? ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.